ಬಾಳ ಚಂದ ಇದೆಯಲ್ಲ ಅದಕ್ಕೆ ಬರ್ತಕ್ಕ ಓಕೆ ಹಾಯ್ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನ್ ಮಾಡಪ್ಪ ಅಂದ್ರೆ ಲಾಂಗ್ ವಿಡಿಯೋ ಮಾಡಕಂತ ತೀರ್ಮಾನ ಮಾಡಿದ್ವಿ. ಇವತ್ತು ಸಂಡೇ ಐತಿ, ಮಾರ್ಕೆಟ್ ಹೆಂಗೈತೆ ಗೊತ್ತಾಗಲ್ಲ, ಬಟ್ ಎಲ್ಲ ರೆಡಿ ಮಾಡಿದೀನಿ ಆಲ್ಮೋಸ್ಟ್. ಅಲ್ಲಿ ಈಗ ಸ್ವಚ್ಛ ಮಾಡೀನಿ, ಎಲ್ಲ ಸಾಮಾನು ಇಟ್ಟಿನಿ, ಎಲ್ಲ ತೊಳೆದಿನಿ. ನೋಡಮ್ ನೀವು ಸ್ಟಾರ್ಟಿಂಗ್ ಒಂದ್ 10 ಕೋಳಿ ಹಾಕಿ ಹೋಗೋದ್ ಮಾಡಿದೀನಿ. ನೀರ್ನ ಬರಾಕ್ ಕುಂತಾವ ತುಂಬಲಿ. ಈ ಕಡೆ ಮಿಷನ್ ಇಟ್ಟಿನಿ, ರೆಡಿ ಮಾಡಿನಿ. ಕರೆಂಟ್ ಬೇರೆ ಐತಿ. ಇವತ್ತೊಂದ್ 10 ಕೋಳಿ ಹಾಕಿಂತೀನಿ. ಹೆಂಗ ನೋಡ ಮಾರ್ಕೆಟ್ ಅಂತ ಮೋಸ್ಟ್ ಅಲ್ಲಿ 12 ಕೋಳಿ ರೆಡಿ ಮಾಡಿ ಇಟ್ಕೊಂಡಿನಿ. ಯಾರು ಕಸ್ಟಮರ್ ಬರ್ತಾರ ಅಂತ ವೇಟ್ ಮಾಡಕೋತೀನಿ. ಕಸ್ಟಮರ್ ಬರಲ್ಲ. ಕಂಪ್ನಿ 1 kg ಚಿಕನ್ ಬಂದೈತಿ, ಅದ 6 ಡೆಲಿವರಿ ಮಾಡಕ್ ಹೋಗ್ಬೇಕು. ಇವಾಗ ಎಷ್ಟ್ ಚಿಕನ್? ಎಷ್ಟ? ಯಾರಿಗೆ ಸಾಗುತ್ತ? ಬಾಳ ಚಂದ ಇದೆಯಲ್ಲ ಅದಕ್ಕೆ ಬರ್ತಕ್ಕ. ಆಲ್ಮೋಸ್ಟ್ ಅದೆಲ್ಲ ಕೋಳಿ ರೆಡಿ ಮಾಡಿ ಇಡ್ಸೀನಿ. ಒಬ್ಬೊಬ್ರ ಕಸ್ಟಮರ್ ಸಣ್ಣ ಬರಾಕ್ ಕುಂತಾರ, ಒಬ್ರಿಗೆ ಕಸ್ಟಮರ್ ಕೊಡಾಕ್ ಕುಂತೀನಿ. ಅಂಗಡಿ ನೀಟಾಗಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಕಸ್ಟಮರ್ ಬರೋದ ಅಲ್ಲಿ. ಯಾಕಂದ್ರೆ ನೀಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಂಗಡಿ ವ್ಯವಹಾರದಾಗ ಎಷ್ಟು ನೀಟ್ ಇರುತ್ತೆ ಅಷ್ಟು ಕಸ್ಟಮರ್ ಮರಳಿ ಬರ್ತದ್ರ. ಅಂಗಡಿ ನೀಟ್ ಇಟ್ಟನಪ್ಪ, ಎಲ್ಲ ಚಿಕನ್ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಕೊಡ್ತಾನ ಅಂತ ಹೇಳ್ತಾರ ಮಂದಿ. 4 ಮಂದಿ ಮುಂದೆ ಹೋಗಿ ಪ್ರತಿ ಸಲ ಸಂಡೆ ಚಿಕನ್ ಹೋಯ್ತಾನೆ. ಪ್ರತಿ ಸಲ ಬಂದಾಗೆಲ್ಲ 1 kg ಚಿಕನ್ ಹೋಯ್ತಿದ್ದ. ಇವಾಗ ರೇಟ್ ಜಾಸ್ತಿ ಐತೆ ಅಂತ 1 kg ಚಿಕನ್ ಹೋಯ್ಕು ಅಂತಾನ. ಏನ್ ಮಾಡಕ ರೇಟ್ ನೋಡಿ ಜಾಸ್ತಿ ಆಗ್ಬಿಟ್ಟೈತಿ. ಈಗ ಅನಿವಾರ್ಯ ಐತಿ 1 kg ಹೋಯ್ದಾಗ 1 kg ಚಿಕನ್ ಹೋಯಕ್ ಅಂತಾನ. ಇಲ್ಲಲ್ಲಿ ಬಾಪ್ಯ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಚಿಕನ್ ರೇಟ್ ಜಾಸ್ತಿ ಅದಕ್ಕೆ 1 kg ಹೋಯ್ರು 1 kg ಹಾಕೋತಾರ. 1 kg ಹೋಯ್ರು ಅರ್ಧ kg ಹಾಕೋತಾರ. ಅರ್ಧ kg ಹೋಯ್ದಾರ 100 ರೂಪಾಯಿ ಹಾಕೊಂತಾರ. ಹೆಂಗ್ ಆಗ್ಬಿಡುತ್ತೆ ರೇಟ್ ಬಾಳ. ಕಸ್ಟಮರ್ ಈ ಕಡೆ ಬೈಯೋದ್ ಐತಿ, ಈ ಕಡೆ ಚಿಕನ್ ಒಯ್ಯೋದನ್ನ ಬಿಡೋಲ್ಲ, ಈ ಕಡೆ ಬೈಯೋದನ್ನ ಬಿಡೋಲ್ಲ. ಹಂಗ ಆಗ್ಬಿಡ್ತು ನೋಡಿ ಸಿಚುವೇಶನ್. ರೇಟ್ ಜಾಸ್ತಿ ಅದಕ್ಕಪ್ಪ. 3.5 kg ಬಸ್. ಇವ ಯಾರೇ? ಅವ್ನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಕರೆಂಟ್ ಈಗ ಅರ್ಧ ತಾಸ ಕಷ್ಟ ನೋಡೋದು, ಒಬ್ರು ಬರೋದು. ಕರೆಂಟ್ ಸುತ್ತಮುತ್ತ ಎಲ್ಲ ಕತ್ತಲ ಆಗಿಬಿಡುತ್ತೆ. ಅಲ್ಲಿ ರೋಡಿಗೆ ಬೆಂಕಿ ಹಚ್ಚಾರ. ಏನ್ ಮಾಡ್ತಿ, ಕರೆಂಟ್ ಹೋಗ್ಬಿಡತಿ. ಸಿಚುವೇಶನ್ ಕರೆಂಟ್ ಇಲ್ಲ, ಏನಿಲ್ಲ. ವ್ಯಾಪಾರ ಡೌನ್ ಆಗಿಬಿಡುತ್ತೆ ಕರೆಂಟ್ ಹೋದ್ನಾರ. ನಮ್ದು ಕಸ್ಟಮರ್ ಯಾವ ಹುಡುಗ ದಿನ ಹುಡುಗ್ರು ಕುಂತ ಮಾತಾಡ್ತಿದ್ವಿ ಇಲ್ಲಿ. ಇವತ್ತು ಯಾವ ಹುಡುಗ್ರು ಕಾಣ ಒಂದು ಸರಿತ್ನಾಗ ಮಾತಾಡ್ಬೇಕಂದ್ರೆ ಯಾರಿಗಾರ ಇಲ್ಲಿ ಫೋನ್ ಹಿಡ್ಕೊಂಬ. ನಾನು ಯಾವ ಫೋನ್ ನೋಡ್ರಪ್ಪ, ಫೋನ್ ಚಿಕನ್ ಫೋನ್ ಎತ್ತಾವಲ್ಲ ಚಿಕ್ಕಲ್ಲ ಅದಕ್ಕ ಪೈಸೆ ಕಾಯನಿ. ಹಾ ರೇ ಅಯ್ಯಾನ ಅರೆ ಅದಕ್ಕೆಲ್ಲ ಚಿಕನ್ ಓದಿನ ನೇ ಚಿಕನ್ ಕಟ್ಕರಿಂದೆ ಅಂದ್ರೆ ಬಸ್ ಕಪ್ ಹೋಗ್ತಾನ. ಅರೆ ಓದಿನ ನೇ ಚಿಕನ್ ಲುಂಗಾತ ಮುಸ್ಲುಂಗಾತ ಹೇಗೆ ಅರೆ ಹೋದ ಕೈ ಕಟ್ಟಿರ ಕೇಳ್ತೆ. ಆಲ್ಮೋಸ್ಟ್ ಚಿಕನ್ ಎಲ್ಲ ಖಾಲಿ ಆಗೈತಿ. ಕರೆಂಟ್ ಬೇರೆ ಇಲ್ಲ. ಕರೆಂಟ್ ಏನಾದ್ರು ಬಂದ್ರೆ ಮತ್ತೆ ಒಳಗೆ ಕೋಳಿ ಹಾಕ್ತೀನಿ. ಇಲ್ಲ ಅಂದ್ರೆ ಇಲ್ಲ. ಕಸ್ಟಮರ್ನ ಕಡಿಮೆ ಅದಾರ. ನೋಡಮ್ ಹೆಂಗೈತಿ. ಕಸ್ಟಮರ್ ಬಂದ್ರೆ ಕೋಳಿ ಹಾಕಿದ್ರೆ ಬರ್ತಾ, ಇಲ್ಲಿ ಇಕ್ಕಿದ್ರೆ ಇಲ್ಲ ಅಂತ ಕಾದು ನೋಡ ಮುಂದಿನ. ಕರೆಂಟ್ ಇಲ್ಲ ಏನಿಲ್ಲ. ನನ್ ಫಿಡ್ಲ್ 1 kg ಚಿಕನ್ ಅಂತ ಬಂದಾನ. ಈ ಕೋಳಿ ಹಾಕ್ಬೇಕು, ಕೈಲಿ ಸುಲೆ ಬಾಳೆ ಬರ್ತಾ. ಕರೆಂಟ್ ಹೋತಂದ್ರೆ ನಮ್ ಕಸ್ಟಮರ್ ಬಾಳ ಚಿಕನ್ ಸುಲೆ ಬಾಳ ಅದಕ್ಕೆ ಹೇಳ್ಬಾರ್ದು. ಈ ಕಡೆ ಕೈಲಿ ಸುಲಿಬೇಕು ಕೊಡ್ಬೇಕು, ಕೈಲಿ ಸುಲಿಬೇಕು ಕೊಡ್ಬೇಕು. ಅದ ಕರೆಂಟ್ ಇತ್ತಂದ್ರೆ ಮಿಷನ್ ಹಾಕಿ ಪುರ್ರಗಾರ ಹಾಕಿ ರೆಡಿ ಮಾಡಿ ಬಂದ್ಬೋದು. 1 kg ಚಿಕನ್ ಅಂತ ಬಂದಾನ. ಮತ್ತೆ ಏನು ಒಳಗೆ ಕಳ್ಸಕ್ಕಿಲ್ಲ, ಏನಿಲ್ಲ. ರೆಡಿ ಮಾಡ್ಬೇಕು ಕೊಡ್ಬೇಕು. ನಾಚಾ ಕೂತ ನೋಡಿ ವಿಡಿಯೋ ಮಾಡಿ ನೋಡ್ಕೇ ನೋಡ್ರಿ. ಜೊತೆ ಮಳಿ ಬರಕ್ ಹೋಗುತ್ತೆ. ಆಲ್ಮೋಸ್ಟ್ ಚಿಕನ್ ಎಲ್ಲ ಖಾಲಿ ಮಾಡಿದ್ವಿ. ಟೈಮ್ ನೋಡ್ರಿ 9 ಗಂಟೆ ಆಯ್ತು. ಪ್ರತಿ 5 ವಾರ ಚೆನ್ನಾಗಿರ್ತೈತೆ ಮಾರ್ಕೆಟ್. 5 ವಾರ ಡೌನ್ ಐತಿ. ಎಷ್ಟೊಂದು ಹೆಚ್ಚು ಕಡೆಗೆ ಒಂದು 15 ಕೋಳಿ ಕಟ್ ಮಾಡಿದ ಅಷ್ಟ. ಪ್ರತಿ ವಾರ ಒಂದ್ 25-30 ಕೋಳಿ ಕಟ್ ಮಾಡಿದ್ದೆ. ಈ ವಾರ ಡೌನ್ ಐತಿ. ಏನ್ ಮಾಡಕ್ಕಿಲ್ಲ. ಹೊರಗ್ ನೋಡ್ರಿ ಮಳಿ ಬರಾಕೈತಿ. ಎಲ್ಲಾ ಕ್ಲೋಸ್ ಮಾಡಿ ಇಟ್ಟತನ ಎಲ್ಲ ಕ್ಲೋಸ್ ಬಾಳೆದಾಗೈತೆ. ಎಲ್ಲ ಸ್ವಚ್ಛ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಹೊರಗೆ ಕಟ್ಟಿ ಇಂತ ಮಳೆ ಖುಷಿ ಬಂದಿನಿ. ಇವತ್ತಿಗೆ ಇಷ್ಟು ಸಿಗೋಣ ಮುಂದಿನ ನೋಡಿದ್ರೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಪ್ಪನ್ನ ಫಾಲೋ ಮಾಡೋದು ಮಾತ್ರ ಮರಿಬಿಡಿ. ಧನ್ಯವಾದ.